ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQ/GKಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC ಎಕ್ಸಾಮ್, RPF ಎಕ್ಸಾಮ್, ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದಿರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆಯ ಸಾಮಾನ್ಯ ಅಧ್ಯಯನ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQ/GK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ರೈಲ್ವೆಯ ಪಾರ್ಟ್ 7 ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರೊವೈಡ್ ಮಾಡಿರ್ತೇನೆ ಫ್ರೆಂಡ್ಸ್. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1. ಅಲ್ಪಸಂಖ್ಯಾತರ ರಕ್ಷಣೆಗೆ ಸಂಬಂಧಿಸಿದ ಭಾರತೀಯ ಸಂವಿಧಾನದ ಅನುಚ್ಛೇದ ಯಾವುದು? ಆಪ್ಷನ್ ನಂಬರ್ ಎ ಲೇಖನ 26, ಆಪ್ಷನ್ ನಂಬರ್ ಬಿ ಲೇಖನ 29, ಆಪ್ಷನ್ ನಂಬರ್ ಸಿ ಲೇಖನ 17, ಆಪ್ಷನ್ ನಂಬರ್ ಡಿ ಲೇಖನ 24. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲೇಖನ 29 ಬಂದ್ಬಿಟ್ಟು ಇದು ಅಲ್ಪಸಂಖ್ಯಾತರ ರಕ್ಷಣೆಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 2. ನೀರಿನಲ್ಲಿ ಕರಗುವ ಕ್ಷಾರವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಆಲ್ಕೋಹಾಲ್, ಆಪ್ಷನ್ ನಂಬರ್ ಬಿ ಆಮ್ಲ, ಆಪ್ಷನ್ ನಂಬರ್ ಸಿ ಎಥೆರಿಯಲ್, ಆಪ್ಷನ್ ನಂಬರ್ ಡಿ ಕಾರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಕಾರ್ ಅಂತ ಕರೀತಾರೆ ಫ್ರೆಂಡ್ಸ್. ನೀರಿನಲ್ಲಿ ಕರಗುವ ಕ್ಷಾರವನ್ನು ಕಾರ್ ಅಂತಾರೆ ಫ್ರೆಂಡ್ಸ್. ಪ್ರಶ್ನೆ 3. 1498ರಲ್ಲಿ ಯುರೋಪ್ ಇಂದ ಭಾರತದ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸನ ಹೆಸರೇನು? ಆಪ್ಷನ್ ನಂಬರ್ ಎ ಕೊಲಂಬಸ್, ಆಪ್ಷನ್ ನಂಬರ್ ಬಿ ಫ್ರಾನ್ಸಿಸ್ ಡಿ ಅಲ್ಬುಕರ್ಕ್, ಆಪ್ಷನ್ ನಂಬರ್ ಸಿ ವಾಸ್ಕೋ ಡ ಗಾಮಾ, ಆಪ್ಷನ್ ನಂಬರ್ ಡಿ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ವಾಸ್ಕೋ ಡ ಗಾಮಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಯುದ್ಧ, ಬಾಹ್ಯ ದಾಳಿ ಅಥವಾ ಸಶಸ್ತ್ರ ದಂಗೆಯಿಂದಾಗಿ ದೇಶದಲ್ಲಿ ಘೋಷಿಸಲಾದ ತುರ್ತು ಪರಿಸ್ಥಿತಿಯ ಪದ ಯಾವುದು? ಆಪ್ಷನ್ ನಂಬರ್ ಎ ರಾಜ್ಯದ ತುರ್ತು ಪರಿಸ್ಥಿತಿ, ಆಪ್ಷನ್ ನಂಬರ್ ಬಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆಪ್ಷನ್ ನಂಬರ್ ಸಿ ಆರ್ಥಿಕ ತುರ್ತು ಪರಿಸ್ಥಿತಿ, ಆಪ್ಷನ್ ನಂಬರ್ ಡಿ ಆಂತರಿಕ ತುರ್ತು ಪರಿಸ್ಥಿತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 5. ಕೆಳಗಿನವರಲ್ಲಿ ಯಾರನ್ನು ಭಾರತೀಯ ಆರ್ಥಿಕತೆಯ ವಾಸ್ತುಶಿಲ್ಪಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ, ಆಪ್ಷನ್ ನಂಬರ್ ಬಿ ಮನಮೋಹನ್ ಸಿಂಗ್, ಆಪ್ಷನ್ ನಂಬರ್ ಸಿ ನರಸಿಂಹ ರಾವ್, ಆಪ್ಷನ್ ನಂಬರ್ ಡಿ ಅಮೃತ್ ಸೇನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯವನ್ನು ಭಾರತೀಯ ಆರ್ಥಿಕ ವಾಸ್ತುಶಿಲ್ಪಿ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 6. ಭಾರತೀಯ ಸಂವಿಧಾನದ 280ನೇ ವಿಧಿಯಲ್ಲಿ ಉಲ್ಲೇಖಿಸಿರುವಂತೆ ಹಣಕಾಸು ಆಯೋಗದ ಸ್ವರೂಪ ಏನು? ಆಪ್ಷನ್ ನಂಬರ್ ಎ ಆಡಳಿತ ಮಂಡಳಿ, ಆಪ್ಷನ್ ನಂಬರ್ ಬಿ ಅರೆ ನ್ಯಾಯಾಂಗ ಸಂಸ್ಥೆ, ಆಪ್ಷನ್ ನಂಬರ್ ಸಿ ಶಾಸನಬದ್ಧವಲ್ಲದ ದೇಹ, ಆಪ್ಷನ್ ನಂಬರ್ ಡಿ ನ್ಯಾಯಾಂಗ ಸಂಸ್ಥೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಅರೆ ನ್ಯಾಯಾಂಗ ಸಂಸ್ಥೆ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 7. ಜೋಗ್ ಫಾಲ್ಸ್ ಯಾವ ನದಿಯ ಮೇಲಿದೆ? ಆಪ್ಷನ್ ನಂಬರ್ ಎ ಶರಾವತಿ ನದಿ, ಆಪ್ಷನ್ ನಂಬರ್ ಬಿ ಕಾವೇರಿ ನದಿ, ಆಪ್ಷನ್ ನಂಬರ್ ಸಿ ಗೋದಾವರಿ ನದಿ, ಆಪ್ಷನ್ ನಂಬರ್ ಡಿ ಮಾಂಡೋವಿ ನದಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಶರಾವತಿ ನದಿ ಬಂದ್ಬಿಟ್ಟು ಇದು ಜೋಗ್ ಫಾಲ್ಸ್ನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್ ಇದು. ಪ್ರಶ್ನೆ 8. ಕೆಳಗಿನ ಯಾವ ಕ್ರೀಡೆಗಳು ನೆಟ್ಗೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಬ್ಯಾಡ್ಮಿಂಟನ್, ಆಪ್ಷನ್ ನಂಬರ್ ಬಿ ಚದುರಂಗ ಅಂದರೆ ಚೆಸ್ ಫ್ರೆಂಡ್ಸ್, ಆಪ್ಷನ್ ನಂಬರ್ ಸಿ ಖೋಖೋ, ಆಪ್ಷನ್ ನಂಬರ್ ಡಿ ಕಬಡ್ಡಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬ್ಯಾಡ್ಮಿಂಟನ್ ಬಂದ್ಬಿಟ್ಟು ಇದು ನೆಟ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್. ಪ್ರಶ್ನೆ 9. ಆಗ್ನೇಯ ಏಷ್ಯಾದ ಅತಿ ಉದ್ದದ ನದಿ ಯಾವುದು? ಆಪ್ಷನ್ ನಂಬರ್ ಎ ಅಮೂರ್, ಆಪ್ಷನ್ ನಂಬರ್ ಬಿ ಮೆಕಾಂಗ್, ಆಪ್ಷನ್ ನಂಬರ್ ಸಿ ಸೆಲ್ವಿನ್, ಆಪ್ಷನ್ ನಂಬರ್ ಡಿ ಚಾವೋಪಯ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮೆಕಾಂಗ್ ಬಂದ್ಬಿಟ್ಟು ಇದು ಆಗ್ನೇಯ ಏಷ್ಯಾದ ಅತಿ ಉದ್ದದ ನದಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 10. ಜಂಪ್ ಬಾಲ್ ಪದವು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ ಎ ಬ್ಯಾಸ್ಕೆಟ್ಬಾಲ್, ಆಪ್ಷನ್ ನಂಬರ್ ಬಿ ವಾಲಿಬಾಲ್, ಆಪ್ಷನ್ ನಂಬರ್ ಸಿ ಕ್ರಿಕೆಟ್, ಆಪ್ಷನ್ ನಂಬರ್ ಡಿ ಫುಟ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಬ್ಯಾಸ್ಕೆಟ್ ಬಾಲ್ ಬಂದ್ಬಿಟ್ಟು ಇದು ಜಂಪ್ ಬಾಲ್ಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಇದು.
ಪ್ರಶ್ನೆ 11. ಜೇನುನೊಣಗಳ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನಂಬರ್ ಎ ಸಿಲ್ವಿಕಲ್ಚರ್, ಆಪ್ಷನ್ ನಂಬರ್ ಬಿ ಎಪಿಕಲ್ಚರ್, ಆಪ್ಷನ್ ನಂಬರ್ ಸಿ ವರ್ಮಿಕಲ್ಚರ್, ಆಪ್ಷನ್ ನಂಬರ್ ಡಿ ರೇಷ್ಮೆ ಕೃಷಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಎಪಿಕಲ್ಚರ್ ಅಂತ ಕರೀತಾರೆ ಫ್ರೆಂಡ್ಸ್. ಜೇನುನೊಣಗಳ ಅಧ್ಯಯನವನ್ನು ಎಪಿಕಲ್ಚರ್ ಅಂತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಸ್ವತಂತ್ರ ಭಾರತದ ಮೊದಲ ಸಂಸತ್ತಿನ ಶಾಸಕಾಂಗ ಸಂಸ್ಥೆಯ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಸರ್ದಾರ್ ವಲ್ಲಭಾಯಿ ಪಟೇಲ್, ಆಪ್ಷನ್ ನಂಬರ್ ಬಿ ಎಚ್ ಸಿ ಮುಖರ್ಜಿ, ಆಪ್ಷನ್ ನಂಬರ್ ಸಿ ಮಹಾತ್ಮ ಗಾಂಧೀಜಿ, ಆಪ್ಷನ್ ನಂಬರ್ ಡಿ ಜಿ ವಿ ಮಾವಳಂಕರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಜಿ ವಿ ಮಾವಲಂಕರ್. ಇವರು ಸಂಸತ್ತಿನ ಶಾಸಕಾಂಗ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13. ಉರ್ದುವಿನಲ್ಲಿ ತಲಾಕ್ ಪದದ ಅರ್ಥವೇನು? ಆಪ್ಷನ್ ನಂಬರ್ ಎ ಗ್ರಾಮದ ಮುಖ್ಯಸ್ಥ, ಆಪ್ಷನ್ ನಂಬರ್ ಬಿ ನ್ಯಾಯಾಂಗ ಅಧಿಕಾರಿ, ಆಪ್ಷನ್ ನಂಬರ್ ಸಿ ಆದಾಯ ಇತ್ಯರ್ಥ, ಆಪ್ಷನ್ ನಂಬರ್ ಡಿ ಮದುವೆ ವಿರಾಮ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಮದುವೆ ವಿರಾಮ ಬಂದ್ಬಿಟ್ಟು ಇದು ಉರ್ದುವಿನಲ್ಲಿ ತಲಾಕ್ ಪದದ ಅರ್ಥ ಇದಾಗಿರ್ತದೆ ಫ್ರೆಂಡ್ಸ್. ಪ್ರಶ್ನೆ 14. ಆತ್ಮನಿ ಬುಡಕಟ್ಟು ಜನಾಂಗ ವಾಸಿಸುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಲಕ್ಷದ್ವೀಪ, ಆಪ್ಷನ್ ನಂಬರ್ ಬಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು, ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಡಿ ಜಮ್ಮು ಮತ್ತು ಕಾಶ್ಮೀರ. ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಮಧ್ಯಪ್ರದೇಶದಲ್ಲಿ ಆತ್ಮನಿ ಬುಡಕಟ್ಟು ಜನಾಂಗ ವಾಸಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 15. 1793ರಲ್ಲಿ ಬಂಗಾಳ ಮತ್ತು ಬಿಹಾರದಲ್ಲಿ ಶಾಶ್ವತ ನೆಲೆಯನ್ನು ಪ್ರಾರಂಭಿಸಿದವರು ಯಾರು? ಆಪ್ಷನ್ ನಂಬರ್ ಎ ಲಾರ್ಡ್ ಡೌಲ್ ಹೌಸಿ, ಆಪ್ಷನ್ ನಂಬರ್ ಬಿ ಲಾರ್ಡ್ ಕಾರ್ನ್ ವಾಲಿಸ್, ಆಪ್ಷನ್ ನಂಬರ್ ಸಿ ಲಾರ್ಡ್ ಕ್ಯಾನಿಂಗ್, ಆಪ್ಷನ್ ನಂಬರ್ ಡಿ ವಾರನ್ ಹೆಸ್ಟಿಂಗ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲಾರ್ಡ್ ಕಾರ್ನ್ ವಾಲಿಸ್ ಬಂದ್ಬಿಟ್ಟು ಇದು ಬಂಗಾಳ ಮತ್ತು ಬಿಹಾರದ ಶಾಶ್ವತ ನೆಲೆಯನ್ನು ಪ್ರಾರಂಭಿಸ್ತಾರೆ ಫ್ರೆಂಡ್ಸ್ ಇವರು. ಪ್ರಶ್ನೆ 16. ಬಿಳಿ ಬೆಳಕಿನ ವಿಘಟನೆಯನ್ನು ಅದರ ಘಟಕ ಬಣ್ಣಗಳಾಗಿ ಯಾವ ಪದವು ವಿವರಿಸುತ್ತದೆ? ಆಪ್ಷನ್ ನಂಬರ್ ಎ ವಕ್ರೀಭವನ, ಆಪ್ಷನ್ ನಂಬರ್ ಬಿ ವಕ್ರೀಕಾರಕ ಸೂಚ್ಯಂಕ, ಆಪ್ಷನ್ ನಂಬರ್ ಸಿ ಪ್ರಸರಣ, ಆಪ್ಷನ್ ನಂಬರ್ ಡಿ ಪ್ರತಿಬಿಂಬ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಪ್ರಸರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 17. ಯಾವ ವರ್ಷದಲ್ಲಿ ಭಾರತೀಯ ಸಂಸತ್ತು ಕೈಗಾರಿಕೆ ನೀತಿ ನಿರ್ಣಯವನ್ನು ಅಂಗೀಕರಿಸಿತು? ಆಪ್ಷನ್ ನಂಬರ್ ಎ 1956, ಆಪ್ಷನ್ ನಂಬರ್ ಬಿ 1936, ಆಪ್ಷನ್ ನಂಬರ್ ಸಿ 1966, ಆಪ್ಷನ್ ನಂಬರ್ ಡಿ 1968. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1956ರಲ್ಲಿ ಸಂಸತ್ತು ಕೈಗಾರಿಕಾ ನೀತಿಯನ್ನು ನಿರ್ಣಯ ಅಂಗೀಕರಿಸಿದೆ ಫ್ರೆಂಡ್ಸ್. ಪ್ರಶ್ನೆ 18. ಭಾರತದಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ ಎ 1969, ಆಪ್ಷನ್ ನಂಬರ್ ಬಿ 1979, ಆಪ್ಷನ್ ನಂಬರ್ ಸಿ 1991, ಆಪ್ಷನ್ ನಂಬರ್ ಡಿ 1981. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೊಳಿಸಲಾಯಿತು ಫ್ರೆಂಡ್ಸ್. ಪ್ರಶ್ನೆ 19. ರಾಜ್ಯಸಭೆಯು ಹಣದ ಮಸೂದೆಯನ್ನು ಅಂಗೀಕರಿಸುವ ಗರಿಷ್ಠ ಅವಧಿಯ ಮಿತಿ ಎಷ್ಟು? ಆಪ್ಷನ್ ನಂಬರ್ ಎ 20 ದಿನಗಳು, ಆಪ್ಷನ್ ನಂಬರ್ ಬಿ 30 ದಿನಗಳು, ಆಪ್ಷನ್ ನಂಬರ್ ಸಿ 14 ದಿನಗಳು, ಆಪ್ಷನ್ ನಂಬರ್ ಡಿ 60 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ 14 ದಿನಗಳಲ್ಲಿ ಹಣದ ಮಸೂದೆಯನ್ನು ಅಂಗೀಕರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 20. ಭಾರತದ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ? ಆಪ್ಷನ್ ನಂಬರ್ ಎ 24, ಆಪ್ಷನ್ ನಂಬರ್ ಬಿ 25, ಆಪ್ಷನ್ ನಂಬರ್ ಸಿ 28, ಆಪ್ಷನ್ ನಂಬರ್ ಡಿ 23. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ 25 ಭಾಗಗಳು ಇದ್ದಾವೆ ಫ್ರೆಂಡ್ಸ್ ಸಂವಿಧಾನದಲ್ಲಿ. ಪ್ರಶ್ನೆ 21. ಅರಣ್ಯ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಆಪ್ಷನ್ ನಂಬರ್ ಎ ಡೆಹ್ರಾಡೂನ್, ಆಪ್ಷನ್ ನಂಬರ್ ಬಿ ಪುಣೆ, ಆಪ್ಷನ್ ನಂಬರ್ ಸಿ ಬೆಂಗಳೂರು, ಆಪ್ಷನ್ ನಂಬರ್ ಡಿ ಕೊಯಮತ್ತೂರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಡೆಹ್ರಾಡೂನಲ್ಲಿ ಅರಣ್ಯ ಸಂಶೋಧನಾ ಸಂಸ್ಥೆ ಇದೆ ಫ್ರೆಂಡ್ಸ್. ಪ್ರಶ್ನೆ 22. ಯೂನಿಯನ್ ಪಟ್ಟಿಯಲ್ಲಿ ಮೂಲಭೂತವಾಗಿ ಎಷ್ಟು ವಿಷಯಗಳಿವೆ? ಆಪ್ಷನ್ ನಂಬರ್ ಎ 47 ವಿಷಯಗಳು, ಆಪ್ಷನ್ ನಂಬರ್ ಬಿ 110 ವಿಷಯಗಳು, ಆಪ್ಷನ್ ನಂಬರ್ ಸಿ 97 ವಿಷಯಗಳು, ಆಪ್ಷನ್ ನಂಬರ್ ಡಿ 52 ವಿಷಯಗಳು.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 97 ವಿಷಯಗಳು ಬಂದ್ಬಿಟ್ಟು ಯೂನಿಯನ್ ಪಟ್ಟಿಯಲ್ಲಿ ಇವೆ ಫ್ರೆಂಡ್ಸ್. ಪ್ರಶ್ನೆ 23. 2020ರಲ್ಲಿ ಯಾವ ದೇಶವು ಬೇಸಿಗೆ ಒಲಿಂಪಿಕ್ಸನ್ನು ಆಯೋಜಿಸಿದೆ? ಆಪ್ಷನ್ ನಂಬರ್ ಎ ಜಪಾನ್, ಆಪ್ಷನ್ ನಂಬರ್ ಬಿ ಇಂಗ್ಲೆಂಡ್, ಆಪ್ಷನ್ ನಂಬರ್ ಸಿ ಪೋಲ್ಯಾಂಡ್, ಆಪ್ಷನ್ ನಂಬರ್ ಡಿ ಚೀನಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಜಪಾನ್ನಲ್ಲಿ 2020ರ ಬೇಸಿಗೆ ಒಲಿಂಪಿಕ್ಸನ್ನು ಪ್ರಾರಂಭಿಸಿದೆ ಫ್ರೆಂಡ್ಸ್. ಪ್ರಶ್ನೆ 24. ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚಿನ ಇಳುವರಿ ತಳಿಯನ್ನು ಬಳಸಿಕೊಂಡು ಹೆಚ್ಚಿನ ಪ್ರಮಾಣದ ಧಾನ್ಯ ಉತ್ಪಾದನೆಯ ಬೆಳವಣಿಗೆಗೆ ಹೆಸರುವಾಸಿಯಾಗಿದೆ? ಆಪ್ಷನ್ ನಂಬರ್ ಎ ಬಿಳಿ ಕ್ರಾಂತಿ, ಆಪ್ಷನ್ ನಂಬರ್ ಬಿ ಗುಲಾಬಿ ಕ್ರಾಂತಿ, ಆಪ್ಷನ್ ನಂಬರ್ ಸಿ ಹಸಿರು ಕ್ರಾಂತಿ, ಆಪ್ಷನ್ ನಂಬರ್ ಡಿ ಶ್ವೇತ ಕ್ರಾಂತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹಸಿರು ಕ್ರಾಂತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25. ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಯಾವುದು? ಆಪ್ಷನ್ ನಂಬರ್ ಎ ಅಸಿಟಿಕ್ ಆಮ್ಲ, ಆಪ್ಷನ್ ನಂಬರ್ ಬಿ ಟಾರ್ಟರಿಕ್ ಆಮ್ಲ, ಆಪ್ಷನ್ ನಂಬರ್ ಸಿ ಸಿಟ್ರಿಕ್ ಆಮ್ಲ, ಆಪ್ಷನ್ ನಂಬರ್ ಡಿ ಪೋಲಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಸಿಟ್ರಿಕ್ ಆಮ್ಲ. ಇದು ನಿಂಬೆ ಹಣ್ಣಿನಲ್ಲಿ ಕಂಡುಬರುವ ಆಮ್ಲವಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್.